ಕಿಣ್ಣಿ ಸುಲ್ತಾನ ಗ್ರಾಮದಲ್ಲಿ ಅರಿವು ಶಿಕ್ಷಣ ಕೇಂದ್ರದ 2ನೇ ವರ್ಷದ ವಾರ್ಷಿಕ ಸಂಭ್ರಮ. ಸುದ್ದಿ ವಿವರ. ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ ಗ್ರಾಮದಲ್ಲಿ ಇಂದು ಅರಿವು ಶಿಕ್ಷಣ ಕೇಂದ್ರದ 2ನೇ ವರ್ಷದ ವಾರ್ಷಿಕ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಳಮಗಿಯ ಬುದ್ಧ ವಿಹಾರದ ಪೂಜ್ಯ ಬಂತೆ ಅಮರಜ್ಯೋತಿ ಅವರು ವಹಿಸಿದ್ದರು. ಸಂಸ್ಥೆಯ ಸಂಸ್ಥಾಪಕ ಮಲ್ಲಿಕಾರ್ಜುನ್ ಶೃಂಗೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಗೀತಾ ಕಲ್ಲಪ್ಪ ಶೃಂಗೇರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶೇಷ ಸನ್ಮಾನ. ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿಗಳಾದ ರಾಮಲಿಂಗ ಶೃಂಗೇರಿ, ದೇವರಾಯ ಹಿರಿನಾಯಕ್, ರಾಜೇಂದ್ರ ಭಜನ್, ಈರಣ್ಣ ಮೂಲಿಮನಿ, ಶಿವಪುತ್ರ ಹಿರಿನಾಯಕ, ಹನುಮಂತ್ ಖಜೂರಗಿ ಮತ್ತು ಶಂಕರ್ಲಿಂಗ ಶೃಂಗೇರಿ ಅವರಿಗೆ ವಿಶೇಷ ಸನ್ಮಾನ ನೀಡಿ ಗೌರವಿಸಲಾಯಿತು. ಸಾಂಸ್ಕೃತಿಕ ಮೆರುಗು. ಶಿಕ್ಷಣ ಕೇಂದ್ರದ ಮಕ್ಕಳಿಂದ ಅಜ್ಞಾನವೆಂಬ ರೋಗಕ್ಕೆ ಜ್ಞಾನವೇ ಮದ್ದು ಮತ್ತು ಕ್ರಿಯೆಗೆ ಪ್ರತಿಕ್ರಿಯೆ ಎಂಬ ಸಾಮಾಜಿಕ ಕಳಕಳಿಯ ನಾಟಕಗಳು ಪ್ರದರ್ಶನಗೊಂಡು ನೆರೆದಿದ್ದ ಜನರ ಗಮನ ಸೆಳೆದವು. ಗಣ್ಯರ ಮಾತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹದೇವ ಮೋಘ ಮತ್ತು ಬಂತೇಜಿ ಅಮರಜ್ಯೋತಿ ಅವರು, ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಈ ಸಂಸ್ಥೆಯು ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಮಲ್ಲಿಕಾರ್ಜುನ್ ಶಿವಣ್ಣ ಶೃಂಗೇರಿ ನಿರ್ವಹಿಸಿದರೆ, ಮಲ್ಲಿಕಾರ್ಜುನ್ ಸೋಮಲಿಂಗ ಶೃಂಗೇರಿ ಸ್ವಾಗತಿಸಿದರು ಮತ್ತು ವಿಕ್ರಾಂತ ವಂದನಾರ್ಪಣೆ ಮಾಡಿದರು. ಕ್ಯಾಮರಾಮನ್ ಜೊತೆ ಡಾಕ್ಟರ್ ಅವಿನಾಶ ಎಸ್. ದೇವನೂರ, ಜನಘರ್ಜನೆ ನ್ಯೂಸ್. ಸಮಾನತೆಯ ಹಕ್ಕು, ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗುವ ಎಲ್ಲ ಹಕ್ಕನ್ನು ಇವರಿಗೆ ನೀಡಿದ್ದೇನೆ. ಇನ್ನಾದರೂ ಕೂಡ ನೀವು ನಿಮ್ಮ ಕಾಲ ಮೇಲೆ ನಿಲ್ಲಬೇಕೇ ಹೊರತು ಅವರಿವರ ಗುಲಾಮರಾಗಬಾರದು. ಶಿಕ್ಷಣ ಎಂಬುದು ಹುಲಿಯಾಲಿದ್ದಂತೆ, ಅದನ್ನು ಕುಡಿದರು ಗರ್ಜಿಸಲೇಬೇಕು, ಗರ್ಜಿಸಲೇಬೇಕು, ಗರ್ಜಿಸಲೇಬೇಕು. ಬಿಟ್ಟಡು ಮೇಡ ಇನ್ನು ಯಾಕೆ ಅಲ್ಲೇ ಇದೆಯಾ? ಹೋಗ್ ನಿನ್ ಮನೆಗೆ. ನಾನು ನನ್ನ ತಂದೆ